ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಪಾಲಕ್ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ರುಬ್ಕೊಳ್ಬೇಕು. ಒಂದು ಕಂತೆ ಸೊಪ್ಪಿದು. ಈಗ ಕಲಿಸ್ಕೊಳ್ಳೋಣ. ಅದಕ್ಕೆ ಅಕ್ಕಿ ನೋಡಿ ಈ ರೀತಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕ್ಕೊಂಡು ಈ ರೀತಿ ನಾದ್ಕೊಂಡು ಸೇಮ್ ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಳ್ಬೇಕು. ಪಾಲಕ್ ಸೊಪ್ಪನ್ನು ಒಂದು ಕಂತೆ ಕಡ್ಡಿ ಸಮೇತ ಹಾಕಿ ಬೇಯಿಸ್ಕೊಂಡು ಆ ನೀರನ್ನ ಅದರಲ್ಲೇ ರುಬ್ಕೊಂಡು ನೈಸಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈಗ ಈರುಳ್ಳಿ ಚಟ್ನಿಗೆ, ಪಾಲಕ್ ಚಪಾತಿಗೆ ಈರುಳ್ಳಿ ಚಟ್ನಿಗೆ ಮಾಡ್ಕೊಳ್ಳೋಣ. ಕಾಯಿ ನೋಡಿ, ಒಂದು 5ರಿಂದ 6 ಸ್ಪೂನ್ ಕಾಯಿ ಮತ್ತು ಉಪ್ಪು ಒಂದು ಅರ್ಧ ಸ್ಪೂನು. ನಾನು 2 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ ಸಣ್ಣಗೆ. ಇದನ್ನು ರುಬ್ಕೊಳ್ಳೋಣ. ನೋಡಿ, ಈರುಳ್ಳಿ ಚಟ್ನಿ ಆಗಿದೆ. ಈಗ ಚಪಾತಿ ಮಾಡ್ಕೊಳ್ಳೋಣ. ನೋಡಿ, ಕಲಸಿಟ್ಕೊಂಡಿದ್ದೀನಿ. ಅರ್ಧ ಗಂಟೆ ಆದಮೇಲೆ ಎತ್ತಿ ಈಗ ಹಣಿಬೇಕು. ನೋಡಿ, ಈ ರೀತಿ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಲೇಯರ್ ಚಪಾತಿ ಹೇಗೆ ಮಾಡೋದು ಅಂತ. ಈ ಎಣ್ಣೆ ಹಾಕ್ಕೊಂಡು ಹಿಂಗೆ ಫೋಲ್ಡಿಂಗ್ ಯಾವ ಥರ ಬೇಕಾದ್ರೂ ಫೋಲ್ಡ್ ಮಾಡ್ಕೋಬೋದು. ನಾನು ಒಂದೇ ಥರ ಫೋಲ್ಡ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ನೋಡಿ, ಹಾಕಿದ್ದೀನಿ ಚಪಾತಿ ಬೇಯಲಿ ಅದು. ನೋಡಿ, ಪನ್ನೀರ್ ಅಂತೀನಿ, ಬೆಣ್ಣೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸುತ್ತಕ್ಕೂ ಹಿಂದೆ ಮುಂದೆ ನೀಟಾಗಿ ಈ ರೀತಿ ಸವರ್ಕೊಳ್ಬೇಕು. ನೀವು ಬೆಣ್ಣೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ರೆಡಿಯಾಗಿದೆ ಚಪಾತಿ, ಪಾಲಕ್ ಚಪಾತಿ, ಈರುಳ್ಳಿ ಚಟ್ನಿ.